ನಮಸ್ಕಾರ. ನಮಸ್ಕಾರ. ನಮ್ಮ ಚಿತ್ರದುರ್ಗದ ಮೆದಳಿ ರಸ್ತೆಯಲ್ಲಿರ್ತಕ್ಕಂಥ ರಾಮತೀರ್ಥಾಶ್ರಮಕ್ಕೆ ಬಂದಿದ್ರಿ, ತಮಗೆ ಸ್ವಾಗತ. ಧನ್ಯವಾದಗಳು. ನಮ್ಮ ಆಶ್ರಮದಲ್ಲಿ ನೀರಿನ ಸಮಸ್ಯೆ ಇತ್ತು ಗುರುಜಿ. ಹಿಂದೆ ಬೋರಲ್ಲಿದೆ, ನೀರಿದೆ. ನೀರು ಬಳಸಿದ್ರೆ ಅಡುಗೆ ರುಚಿ ಆಗ್ತಿರ್ಲಿಲ್ಲ, ಬೇಳೆ ಬೇಯ್ತಿರಲಿಲ್ಲ, ತಲೆ ಸ್ನಾನಕ್ಕೆ ಶಾಂಪೂಲ್ಲಿ ತಲೆ ಸ್ನಾನ ಆಗೋಲ್ಲ, ಟೀ ಕಾಫಿ ಹೊಡೆದೋಗೋದು, ಈ ಥರ ಗಂಭೀರವಾದ ಸಮಸ್ಯೆ ಇರೋದ್ರಿಂದ ಸುಮಾರು 25 ವರ್ಷದಿಂದಲೇ ನಾವು GSI ಕ್ಯಾಂಪಸ್ ಅಂತ ಇಲ್ಲಿ ಅಲ್ಲಿ ಊರಲ್ಲಿಂದ ಬೆಂದಿಗೆ ತಂದು ಆಮೇಲೆ ಬೇಳೆ ಬೇಯಿಸಬೇಕಾಯಿತು. ಇಷ್ಟು ಸಮಸ್ಯೆ ಅಂತ ಸಂದರ್ಭದಲ್ಲಿ ಎಲ್ಲರೂ ದಾನಿಗಳೆಲ್ಲ ನೆರವಿನಿಂದ ಇಲ್ಲಿ 2 ಲಕ್ಷ ಲೀಟರ್ ಕೆಪಾಸಿಟಿ ಒಂದು ದೊಡ್ಡ ಟ್ಯಾಂಕ್, ಫೆರೋಸಿಮೆಂಟ್ ಟ್ಯಾಂಕ್ ಅಂತ ಮಾಡಿಬಿಟ್ಟಿದೆ. ಇಡೀ ಚಾವಣಿ ನೀರು ಅಪ್ಪರ ಗುಡಿ, ಅಮ್ಮನವರ ಗುಡಿ, ಎಲ್ಲ ದೇವಸ್ಥಾನದ ಟೆರೇಸ್ ಮಾಳಿಗೆ ಮೇಲೆ ಬಿಡೋ ಅಷ್ಟು ನೀರು ಫಿಲ್ಟ್ರಾಗಿ ಪೈಪ್ ಮುಖಾಂತರ ಇದು ಬರ್ತದೆ. ಇದು ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಗುರುಜಿ? ತುಂಬ ಸಂತೋಷ ಆಯಿತು. ಇವತ್ತು ಜನವರಿ 1ನೇ ತಾರೀಕು ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಕಲ್ಪತರು ದಿನಾಚರಣೆ ಅಂತ ಆಚರಿಸ್ತೇವೆ. ಇವತ್ತೇ ನಮ್ಮ ರಾಮತೀರ್ಥ ಆಶ್ರಮದಲ್ಲಿ ರಾಮತೀರ್ಥ ಭವ ಅನ್ನೋದು ಪುಸ್ತಕ ಬಿಡುಗಡೆ ಆಯಿತು ನಮ್ಮ ಕಡೆಯಿಂದ. ತುಂಬ ಸಂತೋಷ ಆಗಿದೆ ನನಗೆ. ನಾನು ಕಳೆದ 22-23 ವರ್ಷದಿಂದ ಚಿತ್ರದುರ್ಗದಲ್ಲೇ ಇದ್ದೇನೆ ನಾನು. ಆವಾಗ ನಮ್ಮ ಆಶ್ರಮಕ್ಕೆ ಒಮ್ಮೆ ನಮ್ಮ ಡೆಪ್ಟಿ ಕಮಿಷನರ್ ಅಮರನಾರಾಯಣ ಅವರು ಭೇಟಿ ಕೊಟ್ಟಾಗ ಮಳೆ ನೀರಿನ ಬಗ್ಗೆ ಅವರು ವಿವರವಾಗಿ ತಿಳಿಸಿದರು ನನಗೆ. ನಾನು ಸುಮಾರು ಮಳೆ ಬಂದಾಗೆಲ್ಲ ಸುಮಾರು 7-8 ಕೊಡಗಳಷ್ಟು ನೀರನ್ನ ಸ್ಟಾಕ್ ಮಾಡಿಕೊಂಡು ನಮ್ಮ ಆಶ್ರಮದ ಅಡುಗೆಗಳಿಗೆಲ್ಲ ಅದನ್ನೇ ಈಗಲೂ ಸಹ ನಾನು ಉಪಯೋಗಿಸ್ತಾ ಇದ್ದೇನೆ. ಇವತ್ತು ಈ ರಾಮತೀರ್ಥ ಆಶ್ರಮದಲ್ಲಿ ಏನು ಈ ಕಾರ್ಯಕ್ರಮ ಆದಮೇಲೆ ನನ್ನ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ದೇವರಾಜ ರೆಡ್ಡಿಯವರು ಮಳೆ ನೀರಿನ ಬಗ್ಗೆ ಕೆಲವು ವಿಚಾರಗಳು ನನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ವಿಚಾರ ತಿಳಿಸಿದ್ರು. ನನಗೆ ತುಂಬ ಸಂತೋಷ. ಯಾವುದೇ ನೀರಿಗಿಂತ ಮಳೆ ನೀರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಳೆ ನೀರಿನಲ್ಲಿ ಯಾವುದೂ ಸಹ ಕಲುಷಿತ ಇರೋದಿಲ್ಲ. ಬೇರೆ ಈ ಬಾಟ್ಲು ನೀರು ಲೋಟದಲ್ಲಿ ಕುಡಿಯೋದು, ಹೋಟ್ಲಿನಲ್ಲಿ ಕುಡಿಯೋದು, ಅದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಲುಷಿತ ಆಗಿರುತ್ತೆ. ಆದರೆ ನಮ್ಮ ಭಾರತ ದೇಶದ ನದಿಗಳಲ್ಲಿ ಎಲ್ಲ ನದಿಗಳಿಗೂ ಹೆಣ್ಣು ಮಕ್ಕಳು ಹೆಸರೇ ಇಟ್ಟಿರ್ತಾರೆ. ಕಾರಣ ಅಂದರೆ ಯಾವುದೇ ಒಬ್ಬಳು ತಾಯಿ ಕಲುಷಿತವಾಗಿ ಮನಸ್ಸು ಯೋಚನೆ ಮಾಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾಳೆ. ಹಾಗಾಗಿ ಗಂಗೆ, ಯಮುನೆ, ಸಿಂಧು, ಕಾವೇರಿ, ನರ್ಮದಾ, ಗೋದಾವರಿ ಇತ್ಯಾದಿ ನದಿಗಳು ಹೆಸರು ಹೇಳಿ ಇಟ್ಟಿದ್ದಾರೆ. ಆ ನದಿಗಳು ಹಿಮಾಲಯದಲ್ಲಿ ಎಷ್ಟೇ ಚಿಕ್ಕದಾಗಿ ಹುಟ್ಟಿದ್ರೂ ಅದು ಕಡೆಗೆ ಸಮುದ್ರಕ್ಕೆ ಸೇರುವಾಗ ದೊಡ್ಡ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ನೀರು ಸಮುದ್ರಕ್ಕೆ ಹೋಗುತ್ತೆ. ಹಾಗಾಗಿ ಮಳೆ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ರೋಗಗಳು ಸಹ ಬರೋದಿಲ್ಲ. ಕೆಲವರಿಗೆ ಕೆಮ್ಮು, ನೆಗಡಿ ಅಂತ ಬಂದರೂ ಸಹ ಅದು ನೀರಿನ ಕಾರಣ ವಿನಃ ಬೇರೆ ಯಾವ ಕಾರಣವೂ ಅಲ್ಲಿಗೆ ನಾವು ಯೋಚನೆ ಮಾಡಬಾರ್ದು. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಕರ್ನಾಟಕದ, ನಮ್ಮ ಚಿತ್ರದುರ್ಗದ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬರು ಸಹ ಮಳೆ ನೀರನ್ನೇ ತಮ್ಮ ಅಡುಗೆಗಳಿಗೆ ಉಪಯೋಗಿಸ್ಕೊಂಡು ಮತ್ತು ಕುಡಿಯುವಾಗಲೂ ಸಹ ಮಳೆ ನೀರನ್ನೇ ಕುಡಿಯಿರಿ. ಮತ್ತು ನಾನು ನಮ್ಮ ಅಮರನಾರಾಯಣ DC ಅವರಿದ್ದಾಗ ಅವ್ರಿಗೊಂದ್ಸಲ ಕೇಳಿದೆ ನಾನು, ನೋಡಿ ನಾವು ಪ್ರತಿ ಸಲ ಏನು ಬೋರ್ವೆಲ್ ನೀರು ತಗೊಳ್ತೀವಿ ಅದನ್ನು ಕಾಯಿಸಿ ಕುಡಿತೇವೆ ನಾವು, ಅದೇ ಥರ ಮಳೆ ನೀರು ಸಹ ಕಾಯಿಸಿ ಕುಡಿಬೋದಾ ಅಂತ. ಸ್ವಾಮೀಜಿ, ಮಳೆ ನೀರನ್ನು ಯಾವ ಕಾರಣಕ್ಕೂ ಕಾಯಿಸೋ ಅವಶ್ಯಕತೆ ಇಲ್ಲ. ಕಾಯಿಸದಲ್ಲೇ ಇದ್ದರೂ ಸಹ ಅದರಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಪರಿಶುದ್ಧವಾಗಿರುತ್ತೆ. ಹಾಗಾಗಿ ಮಳೆ ನೀರನ್ನು ಕಾಯಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹಾಗಾಗಿ ಇವತ್ತು ರಾಮತೀರ್ಥ ಆಶ್ರಮದಲ್ಲಿ ಮಳೆ ನೀರಿಂದು ಟ್ಯಾಂಕ್ ನೋಡಿ ತುಂಬ ಖುಷಿ ಆಯಿತು. ನನಗೆ ತಕ್ಷಣವೇ ನನಗೂ ಯೋಚನೆ ಬಂದಿದೆ, ನಮ್ಮ ಆಶ್ರಮದಲ್ಲೂ ಸಹ ಒಂದು ಮಳೆ ನೀರಿನ ಬಾವಿ ಮಾಡಿಸೋಣ ಅಂತ ನಾನು ದೇವರಾಜ ರೆಡ್ಡಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ಅದಕ್ಕೆ ನಾನು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಎಲ್ಲರೂ ಸಹ ಮಳೆ ನೀರನ್ನು ಉಪಯೋಗಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಈ ಸಂದರ್ಭ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಗುರುಜಿ, ಭಾಳ ಸಂತೋಷ ಆಯ್ತು ಗುರುಜಿ. ರಾಮತೀರ್ಥಾಮೃತ ಪುಸ್ತಕ ಲೋಕಾರ್ಪಣೆ ಮಾಡಿದ್ರಿ. ಮಳೆಯಿಂದ ಆಗಿರ್ತಕ್ಕಂಥ ತುಂಬ ಸಂತೋಷ ಆಯಿತು. ತುಂಬ ಸಂತೋಷ. ಪ್ರಸಾದ ತುಂಬ ಚೆನ್ನಾಗಿತ್ತು. ನೀವು ಕುಡಿದಿದ್ದು ಮಳೆ ನೀರು, ಅಡುಗೆ ಆಗಿದ್ದು ಮಳೆ ನೀರು, ತುಂಬ ಸಂತೋಷ ಆಯಿತು. ರಾಮತೀರ್ಥ ಅಂತ ಹೆಸರಿಟ್ಟಿದೆ ಗುರುಜಿ. ತೀರ್ಥದ ರೂಪದಲ್ಲಿ ನೀರಿನ ಖಂಡಿತ. ಈಗ ರಾಮತೀರ್ಥರು ಸದ್ಗುರುಗಳು, ಜಗತ್ತಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡಿದಂತಹ ಮಹಾನ್ ವ್ಯಕ್ತಿಗಳು. ಅವರ ಹೆಸರಿನಲ್ಲಿ ನೀರಿನ ಇದಕ್ಕೆ ರಾಮತೀರ್ಥ ಅಂತ ಹೆಸರಿಟ್ಟಿದ್ದು ಇನ್ನೂ ಒಳ್ಳೆಯದೇ. ಹಾಗಾಗಿ ಎಲ್ಲರೂ ಸಹ ಆ ನೆಪದಲ್ಲಿ ಸ್ವಾಮೀಜಿಗಳನ್ನು ನೆನಪು ಮಾಡಿಕೊಂಡು ನೀರನ್ನು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನಮಸ್ತೆ. 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 ನಮಸ್ತೆ.